ಅಗಸ್ತ್ಯ, ನೀನೇನೋ ಕನ್ಫ್ಯೂಸ್ ಆಗಿದ್ಯಾ? ಅಥವಾ ಈ ಡ್ರಾಮಾ ಕ್ವೀನ್ ಥರ ಮರೆಯೋ ರೋಗ ನಿನಗೂ ಬಂತ ಹೇಗೆ? ಅವತ್ತು ಡ್ಯಾಡ್ ಅಷ್ಟೆಲ್ಲ ಅಪೋಸ್ ಮಾಡಿದಾಗ ವೃಂದ ಈ ಮನೇಲಿ ಇರದೇ ಹೋದ್ರೆ ನಾನು ಇರಲ್ಲ ಅಂತ ಹೇಳಿದ್ದು ನೀನೇ ತಾನೇ? ಈಗ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಅಲ್ಲ ಅನಿಕಾ, ನನಗೂ ಅದೇ ಕನ್ಫ್ಯೂಸ್ ಆಗ್ತಿರೋದು. ಅಲ್ಲ, ಇವನು ಹೊರಗಡೆಯಿಂದ ಯಾವಾಗ ಬಂದ, ಎಲ್ಲೋಗಿದ್ದ, ಅದು ಈ ದುರ್ಗಿ ಜೊತೆ ಯಾಕೆ ಬಂದ? ಮನೆ ಒಳಗೆ ತಾನೇ ಇದ್ದಿದ್ದೀವನು. ಏನ್ ನಡೀತಾ ಇದೆ ಇಲ್ಲಿ? ಯಾರು ಬಂದಿರೋದು? ಮಮ್ಮಿ, ಯಾರೇವನು? ಕಾವೇರಿ ಅವ್ರೆ, ಡ್ಯಾಡ್, ಯಾರೇವನು? ನಂತರನೇ ಇದ್ದಾನಲ್ಲ. ನಮ್ಮನೇನಲ್ಲಿ ಏನೋ ಮಾಡ್ತಾ ಇದ್ಯಾ ನೀನು? ಅಗಸ್ತ್ಯ ಸರ್, ನಾನು ನಿಮಗೆ ಹೇಳಿದೆ ಅಲ್ವಾ, ನಿಮ್ಮ ಥರನೇ ಯಾರೋ ಒಬ್ಬ ಮನೆಗೆ ಬಂದಿದ್ದಾನೆ ಅಂತ. ಶಿವನೇ. ಸರ್ಕತ್ತಾಗೆ ಯಾಕೆ ರುದ್ರ ಬಾವ ಇಷ್ಟೊಂದು ಡಲ್ ಆಗಿದ್ದೀರಾ? ನೀವು ಹೀಗೆ ಡಲ್ ಆಗಿದ್ರೆ ಮಗುಗೆ ನಿಮ್ಮ ನೆಗೆಟಿವಿಟಿ ಎಫೆಕ್ಟ್ ಆಗುತ್ತೆ. ಹಂಗಂದ್ರೆ ಏನೊಮ್ಮಿ ಅವರೇ? ಜೋಗಿಯವ್ರೆ, ಊಟ ತಿಂಡಿ ಮಾಡುವಾಗ, ಬಡಿಸೋವಾಗ ಅಥವಾ ಯಾರಿಗಾದ್ರೂ ತಿನ್ಸೋವಾಗ ಮುಖ ಗಂಟು ಹಾಕೊಂಡಿರೋದಾಗ್ಲಿ, ಬೈಕೊಳ್ಳೋದಾಗ್ಲಿ, ಕೋಪ ಮಾಡ್ಕೊಳ್ಳೋದಾಗ್ಲಿ ಇದೆಲ್ಲ ಮಾಡಿದ್ರೆ ತಿನ್ನೋರ್ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ. ಅದು ಅಲ್ಲದೆ ಸುನಂದ ಅಕ್ಕ ಪ್ರೆಗ್ನೆಂಟ್ ಬೇರೆ, ಅವರಿಗೆ ತೊಂದರೆ ಆಗಲ್ವಾ? ನೀವು ಎಜುಕೇಶನಲ್ ಒಮ್ಮಿಯವರೇ, ನಿಮಗೆ ಮಾತ್ರ ಇವೆಲ್ಲ ಅರ್ಥ ಆಗೋದು. ಲೈ, ನಗ್ತಾ ನಗ್ತಾ ತಿನ್ನಿಸ್ಲಾ? ನಗ್ಲಾ ವಸಿ? ನನ್ನ ಅಮ್ಮಿಯವ್ರು ಹೇಳಿದ್ ಕೇಳಿಸ್ಲಿಲ್ವೇ? ಮಗಿನ ಮ್ಯಾಗ ಅವೆಲ್ಲ ಅಫೆಕ್ಷನ್ ಆಯ್ತದೆ. ವಸಿ ಗುಡ್ ಗುಡ್ಡಾಗಿ ನಗು, ದೇವದ ಥರ ನಗ್ಬೇಡ. ಏಯ್, ನೀನೇನ್ಲ ಗದ್ದೆಯಲ್ಲಿ ಮಣ್ಣೊತ್ತಿ ಸುಸ್ತಾಗಿರೋರ್ ತರ ಮುಖ ಮಾಡ್ಕೊಂಡು ಕುಂತಿದ್ಯಾ? ಹೊಸಿ ನಗ್ನಗ್ತಾ ತಿನ್ಸ್ಲಾ? ಓ ಅಪ್ಪಯ್ಯ, ನೋಡು, ನಗ್ನಗ್ತಾನೆ ತಿನ್ಸ್ತೀವಿ. ಸಾಕೆ? ನಮ್ಮ ಅತ್ತಿಗೆನೂ ಬೆಳ್ಳಕೋಳೆ, ನಮ್ಮ ಅಣ್ಣಯ್ಯನೂ ಬೆಳ್ಳಕೋನೆ. ನಿಮ್ಮಿಬ್ರಿಗೂ ಹುಟ್ಟೋ ಮಗು ಅದು ಬೆಳ್ಳಕ್ಕಿರುತ್ತೋ ಆ ಮಗು ನನ್ನನ್ನು ಯಾವಾಗ ಅತ್ತೆ ಅಂತ ಕರೆಯುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ.
ಸಾಕು ನಂಗೆ. ಎಲ್ಲೇ ರುದ್ರ, ಊಟ ಮಾಡಿಸಿ ತಟ್ಟೆ ಹಂಗೆ ತಕೊಂಡೋಯ್ತಿದ್ಯಲ್ಲ, ಇಳಿ ತೆಗಿಬೇಕು ಅಂತ ಏಡ್ಕಿತ ಹೇಳೋದು. ಮೊದ್ಲು ದೃಷ್ಟಿ ತೆಗ್ದು ಆಮೇಲೆ ತಟ್ಟೆ ತಕೊಂಡು ಹೋಗುವ. ಕಣವ ಇನ್ನು ತೆಗ್ದುಬಿಟ್ಟೆ ನೋಡೀಗ. ನಾಯಿ ಕಣ್ಣು, ನರಿ ಕಣ್ಣು, ಕೋತಿ ಕಣ್ಣು, ಕತ್ತೆ ಕಣ್ಣು, ಯಾವುದು ನನ್ನ ಸುನಂದ ಮೇಲೆ ಬೀಳದೆ ಇರಲಿ. ತೆಗ್ದೀವ್ನಿ, ತೆಗ್ದೀವ್ನಿ. ಸರಿ ಮಾವ, ಟೈಮ್ ಆಯಿತು, ನಾವಿನ್ನು ಹೊರಡ್ತೀವಿ. ಯಾಕಳಿ ಅಂದ್ರೆ ಇಷ್ಟು ಬೇಗ ಹೊಂಟ್ಬಿಟ್ರಿ? ಇವತ್ತಿದ್ದು ನಾಳೆ ಹೋಗುವಂತೆ. ಇಲ್ಲ ಅಪ್ಪಯ್ಯ, ಮುಂದಿನ ಸತಿ ಬಂದಾಗ 4 ದಿವಸ ಇದ್ಬಿಟ್ಟೆ ಹೋಯ್ತೀವಿ. ಇವತ್ತು ಹೋಗ್ತೀವಿ ಆಯ್ತಾ? ಅಳಿ ಅಂದ್ರೆ ನಾನು ಆವಾಗಲೇ ಹೇಳಿದ್ನ ಗೆಪ್ತಿ ಮಡಿಕೊಳ್ಳಿ. ಈ ಮನೆ ಬಾಗ್ಲು ನಿಮಗೋಸ್ಕರ ಯಾವಾಗಲೂ ತೆಗ್ದಿರ್ತದೆ. ಆಗಲಿ ಮಾವ, ಖಂಡಿತ ಬರ್ತೀನಿ. ಯಾವಾಗ ಬೇಕಾರ ಬರ್ಬೋದು, ನಿಮ್ಮನ್ನು ಯಾರು ಪ್ರಶ್ನೆ ಮಾಡಕ್ಕಿಲ್ಲ. ಸರಿ ಮಾವ. ತಂದೆ, ನಾನು ಸ್ವಲ್ಪ ಹೊತ್ತು ಇಲ್ಲೇ ನಿಮ್ಮೊಂದಿಗೆ ಇರಬಹುದೇ? ತಂದೆಯ ಜೊತೆಗಿರಲು ಅನುಮತಿ ಕೇಳಬೇಕೆ ಕುಮಾರ? ತ್ರಿಪುರಾಸುರರ ಯೋಚನೆ ನಿಮ್ಮ ಮನಸ್ಸಿಗೆ ಭಾರವಾಗುತ್ತಿದೆ ಅಲ್ಲವೇ ತಂದೆ? ಭಾರವೆನ್ನುವುದು ಸರಿಯಲ್ಲವೇನು, ಆದರೆ ಗೊಂದಲ ಸೃಷ್ಟಿಸಿದೆ. ಭಕ್ತರ ರಕ್ಷಣೆಯ ಹೊಣೆ ಹೊತ್ತವನು ನಾನು. ಈಗ ಆ ರಕ್ಷಣೆಯೇ ನಿನ್ನ ಮಾತೆಯ ಮನಸ್ಸಿಗೆ ನೋವುಂಟು ಮಾಡಿದೆ. ತಾಯಿಯಾಗಿ ಅವಳು ನಿನ್ನ ಬಗ್ಗೆ ಯೋಚಿಸುತ್ತಿದ್ದಾಳೆ, ಅದು ತಪ್ಪಲ್ಲ. ತ್ರಿಪುರಾಸುರರಿಂದ ಯಾರಿಗೂ ಅನ್ಯಾಯವಾಗಿಲ್ಲ. ಅಧರ್ಮದ ದಾರಿಯಲ್ಲಿ ಅವರು ಹೆಜ್ಜೆ ಇಡುತ್ತಿಲ್ಲ. ಆದರೆ ನಿನ್ನ ಮೇಲೆ ಅವರಿಗಿರುವ ದ್ವೇಷ ಪಾರ್ವತಿಯ ಆತಂಕಕ್ಕೆ ಕಾರಣವಾಗುತ್ತಿದೆ. ನಾನು ಈ ಕುರಿತು ಯೋಚಿಸಿದ್ದೇನೆ ತಂದೆ. ಅವರು ಅಸುರರು. ಇತಿಹಾಸದಲ್ಲಿ ಅಸುರರಿಂದ ನ್ಯಾಯಕ್ಕಿಂತ ಅನ್ಯಾಯವಾಗಿರುವುದೇ ಹೆಚ್ಚು, ಧರ್ಮಕ್ಕಿಂತ ಅಧರ್ಮದ ದಾರಿಯಲ್ಲೇ ನಡೆದಿದ್ದು ಹೆಚ್ಚು. ಮಾತೆಯ ಈ ತರ್ಕವನ್ನು ನಾನು ಒಪ್ಪುತ್ತೇನೆ. ಆದರೂ ಮುಂದೇನಾಗುವುದು ಎನ್ನುವ ಭಯದಿಂದ ನಿಮ್ಮ ಭಕ್ತರಿಗೆ ತೊಂದರೆಯಾಗುವುದನ್ನು ನಾನು ಒಪ್ಪುವುದಿಲ್ಲ. ಮುಂದೆ ಬರುವುದನ್ನು ಮುಂದೆ ನೋಡಿಕೊಳ್ಳೋಣ. ಈಗ ಅವರು ನಿಮ್ಮ ಭಕ್ತರಾಗಿಯೇ ಇರಲಿ. ಕುಮಾರ, ನಿನ್ನ ಯೋಚನೆಗಳಲ್ಲಿರುವ ಪ್ರೌಢಿಮೆಯನ್ನು ನೋಡಿ ನನಗೆ ಹೆಮ್ಮೆ ಆಗುತ್ತಿದೆ. ತಂದೆ, ಅಸುರರ ದ್ವೇಷಕ್ಕೆ ಕಾರಣನಾದ ನಾನೇ ಅವರಿಗೆ ನಿಮ್ಮ ಮೇಲಿರುವ ಭಕ್ತಿಯನ್ನು ಗೌರವಿಸುತ್ತಿದ್ದೇನೆ. ಧರ್ಮವೆಂದರೆ ಸುಲಭವಾದ ಮಾರ್ಗದಲ್ಲಿ ನಡೆಯುವುದಲ್ಲ, ಸರಿಯಾದ ಮಾರ್ಗದಲ್ಲಿ ನಡೆಯುವುದೆಂದು ನೀವೇ ಹೇಳಿದ್ದೀರಿ. ನಾನು ಅದನ್ನೇ ಪಾಲಿಸುತ್ತಿದ್ದೇನೆ ತಂದೆ. ಅವರು ಭಕ್ತಿ ಮಾರ್ಗದಿಂದ ಭ್ರಷ್ಟರಾದರೆ ಅವರನ್ನು ಶಿಕ್ಷಿಸುವ ಅಧಿಕಾರ ನಿಮಗಂತೂ ಇದ್ದೇ ಇದೆ. ಧರ್ಮ ನ್ಯಾಯಗಳ ಕುರಿತು ಸಾಕಷ್ಟು ಅರಿತಿರುವೆ ಮಗು. ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಗೊಂದಲ ಕಡಿಮೆಯಾಗಿದೆ. ನಾನು ಪತಿಯಾಗಿ ಅವಳ ಆತಂಕವನ್ನು ಅರಿಯಬೇಕಾಗಿದೆ. ತ್ರಿಪುರಾಸುರರೇನಾದರೂ ಧರ್ಮಭ್ರಷ್ಟರಾದರೆ ನನ್ನ ಕೃಪೆಗೆ ಅವರು ಪಾತ್ರರಾಗುವುದಿಲ್ಲ. ಭಕ್ತರೆಂಬ ಕಾರಣಕ್ಕೆ ಕುರುಡಾಗಿ ಅವರನ್ನು ಬೆಂಬಲಿಸುವುದೂ ಇಲ್ಲ. ಇದನ್ನು ನಿನ್ನ ಮಾತೆಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು ಅಷ್ಟೇ. ತಂದೆ, ಸಮಯ ಕೊಟ್ಟು ನನ್ನ ಮಾತನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ನಾನಿನ್ನು ಬರುತ್ತೇನೆ ತಂದೆ. ಮಹೇಶಂ ಸುರೇಶಂ ಸುರಾರಾರ್ತಿನಾಶಂ ವಿಭುಂ ವಿಶ್ವನಾಥಂ ವಿಭೂತ್ಯಂಗಭೂಷಂ ಮೇಡಮ್ ನಮಸ್ತೆ, ನನ್ನ ಹೆಸರು ಮನೋಜ್ ಅಂತ. ನನ್ನ ವೈಫು ರೋಹಿಣಿ. ಅದು ನಾವು ನಿಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಬಂದಿದ್ದೀವಿ. ಕೆನಡಾಗೆ. ಹೋ, ನೀವು ಕೆನಡಾ ಪ್ಯಾಕೇಜ್ ಬಗ್ಗೆ ತಿಳ್ಕೊಬೇಕಾ? ಎಷ್ಟು ದಿನ ಹೋಗ್ತಾ ಇದ್ದೀರಾ ಮ್ಯಾಮ್? ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ. ಬಟ್ ನಾವು ಈಗ ಬಂದಿರೋದು ಬೇರೆ ವಿಷಯ ಮಾತಾಡೋದಕ್ಕೆ. ಸುಮಾರು ಒಂದು 6-7 ತಿಂಗಳ ಹಿಂದೆ ಕೆನಡಾಗೆ ಇಲ್ಲಿಂದ ಒಂದು ಹುಡುಗಿ ಹೋಗಿದ್ದಾಳೆ. ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು. ಯಾರ ಹುಡುಗಿ? ಆ ಹುಡುಗಿ ಜೊತೆ ನಾನು ಇಲ್ಲಿಗೆ ಬಂದು ಕೆನಡಾಗೆ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ದೆ. ಒಂದು ಸೆಕೆಂಡ್ ಇಡಿ.
ಎಷ್ಟು ದಿವಸ ಆದರೂ ಅವಳ ಫೋಟೋನ ಫೋನಲ್ಲೇ ಇಟ್ಕೊಂಡಿದ್ದೀರಾ? ಏ ಇಲ್ಲ ರೋಹಿಣಿ, ಯಾವಾಗಲೂ ಡಿಲೀಟ್ ಮಾಡಿಬಿಟ್ಟಿದ್ದೆ. ಇದು ಯಾವಾಗಲೂ ಮೇಲೆ ಕಳಿಸಿದ್ದು, ಅದಕ್ಕೆ ಹುಡುಕ್ತಾಗಿದೆ. ನೋ ಸರ್, ನಾನು ಯಾವತ್ತೂ ಈ ಹುಡುಗಿ ನೋಡಿಲ್ಲ. ಮೇಡಮ್, ಅವ್ರ ಹೆಸರು ಛಾಯಾ. ಲಾಸ್ಟ್ ಮಾರ್ಚಲ್ಲೇ ಅವರು ಕೆನಡಾಗೆ ಹೋಗಿದ್ದು. ನಿಮ್ಮ ಏಜೆನ್ಸಿಲೇ ನಾನು ಟಿಕೆಟ್ ಬುಕ್ ಮಾಡಿದ್ದೇನೆ. ಈಗ ಅವ್ರ ಬಗ್ಗೆ ನೀವೇನು ತಿಳ್ಕೊಬೇಕು? ಅವ್ರ ರೆಸಿಡೆನ್ಷಿಯಲ್ ಅಡ್ರೆಸ್ ಅಥವಾ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಕೊಟ್ಟಿರ್ತಾರಲ್ವಾ, ಅದು ಬೇಕಿತ್ತು. ನೀವು ಅವ್ರಿಗೆ ಏನಾಗಬೇಕು? ಫ್ರೆಂಡ್ಸು. ಫ್ರೆಂಡ್ಸ್ ಅಂತ ಹೇಳ್ತೀರಾ, ನೀವೇ ಅವ್ರು ಕಾಲ್ ಮಾಡಿ ತಿಳ್ಕೊಬೋದಲ್ವಾ? ಅದು ನಮ್ಮ ಹತ್ರ ಇದ್ದಿದ್ದ ಅವ್ರ ಪರ್ಸ್ನಲ್ ಡೀಟೇಲ್ಸ್ನ ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ನೋ ಮೇಡಮ್, ನಾವು ಹಾಗೆಲ್ಲ ಕಸ್ಟಮರ್ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ. ಪ್ಲೀಸ್ ಮೇಡಮ್, ಹಾಗೆಲ್ಲ ಹೇಳಬೇಡಿ. ಆ ಹುಡುಗಿ ನನ್ನ ಇರಿ ಮನೋಜ್. ಮೇಡಮ್, ಛಾಯಾ ಅವ್ರ ಅಜ್ಜಿ ಇದೇ ಊರಲ್ಲೇ ಇರೋದು. ಅವ್ರಿಗೆ ಹುಷಾರಿರ್ಲಿಲ್ಲ, ಇವತ್ತು ಬೆಳಿಗ್ಗೆ ಎಕ್ಸ್ಪೈರ್ ಆಗಿಬಿಟ್ರು. ಹೋಗ್ಬಿಟ್ರಾ? ಹೌದು ಮನೋಜ್, ಸಮಾಧಾನ ಮಾಡ್ಕೊಳ್ಳಿ. ಹೌದು ಮೇಡಮ್, ನಾವು ತುಂಬ ಬೇಜಾರಲ್ಲಿದ್ದೀವಿ. ಈ ವಿಷಯನ ಹೇಗಾದರೂ ಮಾಡಿ ಛಾಯಾಗಿ ಹೇಳಬೇಕು. ಇಲ್ಲಿಗೆ ಬಂದರೆ ಅವಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ ಅಂತ ಬಂದ್ವಿ. ನಿಮ್ಮ ಆತಂಕ ನನಗೆ ಅರ್ಥ ಆಗ್ತಾ ಇದೆ ಸರ್, ಆದರೂ ನಮ್ಮ ಕಸ್ಟಮರ್ ಡೀಟೇಲ್ಸ್ನ ನಾವು ಹಾಕ್ಕೊಡ್ಬಾರ್ದು. ಅಲ್ಲ ಮೇಡಮ್, ಒಂದು ಜೀವ ಹೋಗಿದೆ ಅಂತ ಹೇಳಿದ್ರು ರೂಲ್ಸ್ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಬಟ್ ನೀವು ಹೇಳ್ತಾ ಇರೋ ಡೇಟ್ ಆಲ್ಮೋಸ್ಟ್ 1 year ಆಗಿದೆ. ಅವ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನಾವು ಹೆಡ್ ಆಫೀಸ್ಗೆ ಮೇಲ್ ಮಾಡಿ ಡೀಟೇಲ್ಸ್ ತರಿಸ್ಕೋಬೇಕು. ಅದಕ್ಕೆ ಆ ಹುಡುಗಿ ಅಥವಾ ಆ ಹುಡುಗಿ ಮನೆಯವರು ಕನ್ಸರ್ನ್ ಲೆಟರ್ಸ್ ಕೊಡಬೇಕು. ಅದಿಲ್ಲದೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಸರ್. ಅವರ ರಿಲೇಟಿವ್ಸ್ ಬೇರೆ ಯಾರಾದರೂ ಇದ್ದರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಸರಿ ಮೇಡಮ್. ಓಕೆ. ಏನು ರೋಹಿಣಿ ಇದು? ಅವಳ ಬಗ್ಗೆ ನಮ್ಗೆ ಯಾವ ಡೀಟೇಲ್ಸು ಸಿಗಲೇ ಇಲ್ವಲ್ಲ. ಏನು ನಮ್ಗೆ ದುಡ್ಡು ಸಿಗುತ್ತೋ ಇಲ್ವೋ? ನೀವು ಬೇಜಾರು ಮಾಡ್ಕೋಬೇಡಿ ಮನೋಜ್, ಅವಳು ನಮ್ಮ ಕೈಗೆ ಖಂಡಿತ ಸಿಗ್ತಾಳೆ. ನಮ್ಮ ದುಡ್ಡನ್ನ ಅವಳ ಹತ್ರ ವಸೂಲಿ ಮಾಡ್ಕೋತೀವಿ ನಾವು. ಸರಿ ಬಾ. ಫುಲ್ ದುಡ್ಡು ತೊಗೊಂಡಿದ್ಯಾ? ದುಡ್ಡು ಬಂದ ತಕ್ಷಣ ನನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ ಅಲ್ವಾ ಮಾನು ನೀನು? ನಿನ್ನ ಮೇಲೆ ಅನುಮಾನ ಪಟ್ಟರೆ ಅವ್ರ ದೇವ್ರು ಸುಮ್ಮನೆ ಬಿಡ್ತಾನೆ ಹೇಳು? ಮೊದಲ ತೊದಲ ಪುಟದಲ್ಲಿ ಮುನ್ನುಡಿಯ ಬರೆದು ಮುನಿಸಲ್ಲಿ ತೆರೆದು ಒಲವ ಅಂಗಡಿಯ ದಾರಿ ತುದಿಯ ತಿರುವಲ್ಲಿ ತಿಳಿಯದ ನಾಳೆ ಓದದ ಹಾಳೆ ಬೆಸೆದು ಹೊಸದು ಬರಹ ಡಾಕ್ಟರ್, ನೀವೇನಿಲ್ಲಿ? ಅಜ್ಜಿ ಓಕೆ ಅಲ್ವಾ? ಅವ್ರಿಗೇನಾಗಿಲ್ಲ ತಾನೆ? ಶಿ ಇಸ್ ಫೈನ್. ನಾನು ನೋಡಕ್ ಬಂದಿದ್ದು ದೇವಯಾನಿ ಮೇಡಮ್ನ. ದೇವಯಾನಿ ಮೇಡಮ್ಮು ಕಾಲು ಜಾರಿ ಬಾತ್ರೂಮ್ನಲ್ಲಿ ಬಿದ್ದಿದ್ರು, ಅದಕ್ಕೆ ನಾನು ಬಂದಿದ್ದು. ನಥಿಂಗ್ ಟು ವರಿ, ನಾನು ಮೆಡಿಸಿನ್ಸ್ ಎಲ್ಲ ಹೇಳಿದ್ದೀನಿ. ಇನ್ನು 1-2 ದಿವಸ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಸಾಕು. ಅದು ನಾನು ಡಾಕ್ಟ್ರ್ ಹತ್ರ ಆಚೆ ಮಾತಾಡಿದೆ. ಈಗ ಮಾಡ್ಕೊಂಡಿದ್ದೀರಂತ? ತುಂಬ ಪೇಯ್ನ್ ಇದೆಯಾ? ಸ್ವಲ್ಪ ನೋವಿದೆ, ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ. ಏಯ್, ಏನು ಮಾಡ್ತಾ ಇದೀಯ ನೀನು?
ಸಾರಿ ಪುಟ್ಟಿ, ಅದು ಬಾತ್ರೂಮಲ್ಲಿ ಜಾರಿ ಬಿದ್ನಲ್ಲ, ಈ ಕಾಲಿಗೆ ಜಾಸ್ತಿ ಪೆಟ್ಟು ಬಿದ್ದು ಸ್ವಲ್ಪ ಉಳುಕಿದೆ. ಅಲ್ಲಿ ಮುಟ್ಟಿದ್ರೆ ಪ್ರಾಣ ಹೋಗುವಷ್ಟು ನೋವು, ಅದಕ್ಕೆ ಹಕ್ಕಿರ್ಚ್ಕೊಂಡೆ. ತಪ್ಪು ತಿಳ್ಕೊಬೇಡ. ನಿನ್ ಕಾಲು ಒತ್ತೋದೇನು ಬೇಡ. ಡಾಕ್ಟ್ರು ಮಾತ್ರೆ ಕೊಟ್ಟಿದ್ದಾರೆ, ಪೇನ್ ಕಿಲ್ಲರ್ಸ್. ಅದನ್ನು ತಗೊಂಡ್ರೆ 2 ದಿನ ನಡಿಬೋದು ಅಂತ ಹೇಳಿದ್ದಾರೆ ಡಾಕ್ಟ್ರು. ನನ್ನ ಬಗ್ಗೆ ಚಿಂತೆ ಬಿಡಿ. ಭೂಮಿ, ನೀನ್ ಯಾಕಮ್ಮ ಸಪ್ಪಗಿದ್ಯಾ? ಅದು ಅದೇ ಈಗ ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಮೊದಲು ನೀವು ಸುಧಾರಿಸ್ಕೊಳ್ಳಿ. ಭೂಮಿ, ದೇವಿಯನ್ನು ಸ್ವಲ್ಪ ರೆಸ್ಟ್ ಮಾಡಲಿ. ನಡೀರಿ, ನಾವೆಲ್ಲರೂ ಹೋಗೋಣ. ಬಾ. ಸರಿ ಅತ್ತೆ. ಮತ್ತೆ ನಿಮ್ಗೇನಾದರೂ ಬೇಕು ಅಂದರೆ ನನಗೆ ಹೇಳಿ. ಜಮದಗ್ನಿ, ನನಗೊಂದು ಸ್ಥಳ ತಿಳಿದಿದೆ. ನಾವು ಅಲ್ಲಿಯೇ ಹೋಗೋಣ. ಅಲ್ಲಿ ನಮ್ಮನ್ನು ಯಾರು ನೋಡುತ್ತಾರೋ ಎನ್ನುವ ಭಯವಿರುವುದಿಲ್ಲ, ಸಮಸ್ಯೆಯೂ ಆಗುವುದಿಲ್ಲ. ಅಂತಹ ಸ್ಥಳ ಇಲ್ಲಿ ಯಾವುದಿದೆ ರೇಣಿಕೆ? ನೀನೇ ಆ ಸ್ಥಳವನ್ನು ನೋಡುವೆ ಅಂತ. ಒಂದು ಕ್ಷಣ ಇಲ್ಲಿಯೇ ಇರು, ಬರುತ್ತೇನೆ. ಜಮದಗ್ನಿ, ನಾನು ಸುತ್ತಲೂ ಒಮ್ಮೆ ನೋಡಿದೆ, ಇಲ್ಲಿ ಯಾರೂ ಇಲ್ಲ. ಬಾ. ರೇಣಿಕೆ, ಇಲ್ಲಿಗೇಕೆ ಕರೆದುಕೊಂಡು ಬಂದೆ? ಈ ಸ್ಥಳ ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದದ್ದು ಜಮದಗ್ನಿ. ಈ ಇಡೀ ಅರಮನೆಯಲ್ಲಿ ನಾನು ಮುಕ್ತವಾಗಿ ಯೋಚಿಸಲು ಹಾಗೂ ನನ್ನ ಮನಸ್ಸಿನ ಮಾತುಗಳನ್ನು ಆಡಲು ಇದೇ ಆಪ್ತವಾದ ಸ್ಥಳ ಎನಿಸಿತು. ಸುತ್ತಲಿನ ಪರಿಸರದ ಅಂದ ಸವಿಯುತ್ತಾ ನಾನು ಇಲ್ಲಿಯೇ ಕುಳಿತಿರುತ್ತಿದ್ದೆ. ಯಾರೇ ಬಂದು ಕರೆದರೂ ನನಗೆ ಹೋಗುವ ಮನಸ್ಸೇ ಆಗುತ್ತಿರಲಿಲ್ಲ, ಗೊತ್ತೇ? ಹೌದೇ? ಅಂತಹ ವಿಶೇಷವೇನಿದೆ ಇಲ್ಲಿ? ವಿಶೇಷವೇನಿಲ್ಲ ಜಮದಗ್ನಿ, ಆದರೆ ಕೆಲವು ವಿಷಯಗಳು ಹಾಗೇ ಅಲ್ಲವೇ? ಮನಸ್ಸಿಗೆ ಹತ್ತಿರವಾದಾಗ ಅದನ್ನು ದೂರವಿಡಲು ಬಹಳ ಕಷ್ಟವಾಗುತ್ತದೆ. ನಾನು ಇದೇ ಜಾಗದಲ್ಲಿ ಎಷ್ಟೋ ಬಾರಿ ಸಂತೋಷ ಪಟ್ಟಿದ್ದೇನೆ, ದುಃಖ ಉಮ್ಮಳಿಸಿದಾಗ ಕಣ್ಣೀರು ಸುರಿಸಿದ್ದೇನೆ, ಮೌನ ಮೀರಿದ ದನಿಯಾಗಿದ್ದೇನೆ. ಅದೂ ಅಲ್ಲದೆ ಈಗ ನೀನು ನನ್ನೊಂದಿಗೆ ಇದ್ದೀಯ, ಅದಕ್ಕಾಗಿ ಈ ಜಾಗ ಇನ್ನಷ್ಟು ಇಷ್ಟ. ನಿನ್ನ ಮಾತನ್ನು ಕೇಳುತ್ತಿದ್ದರೆ ನನಗೂ ಈ ಜಾಗ ವಿಶೇಷವೆಂದೆನಿಸುತ್ತಿದೆ ರೇಣಿಕೆ. ಹೌದು, ಒಂದು ಥರದ ನೆಮ್ಮದಿ ಈ ಜಾಗದಲ್ಲಿ ಇದೆ. ಮೊದಲೆಲ್ಲ ನಾನು ಈ ಜಾಗಕ್ಕೆ ಹೆಚ್ಚಾಗಿ ಬರುತ್ತಿದ್ದೆ, ಆದರೆ ನಂತರ ಬರಲು ಸಾಧ್ಯವೇ ಆಗಲಿಲ್ಲ. ಈಗ ನೋಡು, ನಿನ್ನೊಂದಿಗೆ ಈ ಜಾಗಕ್ಕೆ ಮತ್ತೊಮ್ಮೆ ಬರುವಂತಾಯಿತು. ಜಮದಗ್ನಿ, ನಿನ್ನ ಬಳಿ ಒಂದು ಮಾತು ಕೇಳಬಹುದೇ? ಕೇಳು ರೇಣಿಕೆ. ನಾವು ಈಗ ಹೇಗೆ ಇಷ್ಟೊಂದು ಒಮ್ಮತದಿಂದ ಒಮ್ಮನಸ್ಸಿನಿಂದ ಇದ್ದೇವೋ ಅದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿಯೂ ಹೀಗೇ ಇರುತ್ತೇವೆ ಅಲ್ಲವೇ? ಇದೇಕೆ ಹೀಗೆ ಕೇಳುತ್ತಿದ್ದೀಯ ರೇಣಿಕೆ? ನಿನಗೆ ಅದರಲ್ಲಿ ಏನಾದರೂ ಸಂಶಯವಿದೆಯೇ? ಶಿವಂ ಶಿವಂ ಶಿವಾಯ ನಮಃ. ಶಿವಂ ಶಿವಂ ಶಿವಾಯ ನಮಃ. ಶಿವಾರ್ಪಣಂ.
ಶಿವ ಗೌರಸಲಾಲಿತ ಅಂತಕನಾಶನ ಗೌರಿ ಸಮೇತ ಗಿರೀಶ ಶಿವ ಅಂಬರವಾಸ ಚಿದಂಬರ ನಾಯಕ ತುಂಬುರು ನಾರದ ಸೇವ್ಯ ಶಿವ ಆಹಾರ ಪ್ರಿಯ ಅಷ್ಟದಿಗೀಶ್ವರ ಯೋಗಿ ಹೃದಯ ಪ್ರಿಯ ವಾಸ ಶಿವ. ಬುದ್ಧಿ, ಇವ್ರಿಗೇನೋ ದಿವ್ಯವಾದ ತೇಜಸ್ಸಿದೆ ಅಲ್ವಾ? ನೋಡ್ತಾ ಇದ್ರೆ ಕೈ ಮುಗಿಬೇಕು ಅಂತ ಅನ್ಸುತ್ತೆ. ಈ ಲೋಕದ ಎಲ್ಲ ತೇಜಸ್ಸುಗಳನ್ನ ಮೀರಿದ ತೇಜಸ್ಸು ಇವ್ರದು. ಹೌದು ಬುದ್ಧಿ, ಇವರಿದ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಅನಿಸ್ತಿದೆ. ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಇವತ್ತು ಆ ಹಳ್ಳಿಗೆ ನಾವೆಲ್ಲ ಹೋಗಬೇಕಾಗಿದೆ. ಎಲ್ಲ ತಯಾರಿನೂ ಆಗಿದೆ ಅಲ್ವಾ? ಹಾ ಬುದ್ಧಿ, ಔಷಧಗಳು, ನಂಜು ತೆಗೆಯೋ ಮದ್ದು ಎಲ್ಲ ಸಿದ್ಧ ಆಗಿದೆ. ಆಗಲಿ, ನಾವು ಆ ಕಡೆ ಹೋಗೋಣ. ಇವರು ಧ್ಯಾನಕ್ಕೆ ಭಂಗ ತರೋದು ಬೇಡ. ಸರಿ ಬುದ್ಧಿ. ಪೂಜೆ ಮುಗಿಸಿ ಹೊರಡಬೇಕಾಗತ್ತೆ ಅಂತ ಎಲ್ಲರಿಗೂ ತಿಳಿಸು. ಯಾವುದೇ ಕಾರಣಕ್ಕೂ ನಿನಗೆ ಸಹಾಯ ಮಾಡಿ ನರ್ಕಕ್ಕೆ ಹೋಗೋ ಆಸೆ ನನಗಿಲ್ಲ. ನೀನು ತಿದ್ಕೋ, ಇನ್ನೂ ಸಮಯ ಇದೆ. ಇದನ್ನೆಲ್ಲ ಬಿಡು. ಸಾಧ್ಯನೇ ಇಲ್ಲ. ಅಪರಾಜಿತ ಗ್ರಂಥನ ಪಡ್ಕೊಳ್ಳೋದೇ ನನ್ನ ಜೀವನದ ಗುರಿ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ ಮಾತು ಕೇಳೋ ಅಂತ ಕಷ್ಟ ನನಗೇನು ಬಂದಿಲ್ಲ. ಛೇ, ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಅಪರಾಜಿತ ಗ್ರಂಥ ಅಂತೂ ಯಾವತ್ತೂ ಸಿಗೋದಿಲ್ಲ ಬಿಡು ನಿನಗೆ. ವೇದ, ಇವ್ರ ಜೊತೆ ನೀನು ಮತ್ತೇನಾದ್ರು ಗಲಾಟೆ ಮಾಡ್ಕೊಂಡ್ಯಾ? ಇವ್ರೇನಾದ್ರು ಮತ್ತೆ ನಿನಗೆ ತೊಂದರೆ ಕೊಡೋದಕ್ಕೆ ಬಂದಿದ್ದಾರಾ? ಊರಿನ ಮುಖ್ಯಸ್ಥರು, ಪಂಚಾಯತಿಯವರು ಎಲ್ಲ ಸೇರಿದ್ದಾರೆ. ಏನು ವಿಷಯ? ಭಯಪಡುವ ಅಗತ್ಯ ಇಲ್ಲ. ನಿಮ್ಮ ಮಗಳು ಏನೋ ಹೇಳಬೇಕಂತ ನಮ್ಮನ್ನೆಲ್ಲ ಕರೆಸಿದ್ದಾಳೆ. ಹೇಳ್ತಾಳೆ, ಇರಿ. ನೀನು ಹೀಗೆ ಮೌನವಾಗಿ ನಿಂತ್ರೆ ಆಗಲ್ಲ. ಶೆಟ್ ಹೇಳಿ ಗೊತ್ತಾಗ್ಲಿಲ್ವಾ? ಮಾತಾಡು. ಏನಷ್ಟೊಂದು ಕೋಪ? ವೇದ, ಯಾಕೆ ಸುಮ್ಮನೆ ನಿಂತಿದ್ಯಾ? ಏನು ಅಂತಾದ್ರೂ ಹೇಳೆ. ಅಮ್ಮ, ಭಯಪಡೋಂಥದ್ದೆಲ್ಲ ಏನಿಲ್ಲ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅದು ಅವತ್ತು ನನ್ನ ಟ್ರೋಫಿ ಹೇಗಿದ್ದೆ ಅಂದರೆ, ಜೈ ಕರ್ನಾಟಕ ಶೆಟ್ರಿಗೆ, ಕರ್ನಾಟಕ ಶೆಟ್ರಿಗೆ. ನಿನ್ನ ಜೈಕರಿಗಿಂತ ವೇದನ ಮಾತು ಮುಖ್ಯ. ಅವಳು ಮಾತಾಡುವವರೆಗೆ ನೀನು ಸ್ವಲ್ಪ ಸುಮ್ಮನಿರು. ವೇದ, ಸ್ವಲ್ಪ ಬೇಗ ಹೇಳು. ಈ ಟ್ರೋಫಿ ನನಗೆ Kill, 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 Killarney. Kill, 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 Killarney. Kill, kill.
ಸರ್ ನಿಮ್ಮದೊಂದು ಮುಖ್ಯವಾದ ವಿಷಯ ಕೇಳಬೇಕು. ಹೇಳಿ, ಏನು ವಿಷಯ? ನಿಮಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಜನನಾಯಕ ಅಂತ ಪ್ರಶಸ್ತಿ ಸಿಕ್ಕಿದೆ, ಅಭಿನಂದನೆಗಳು. ಹೌದಾ? ಥ್ಯಾಂಕ್ ಯು. ಆದರೆ ನಾವು ಬರುವಾಗ ಒಂದು ವಿಷಯ ಕೇಳ್ಪಟ್ವಿ, ನೀವು ಈ ಟ್ರೋಫಿನ ಬಲವಂತವಾಗಿ ಕಿತ್ಕೊಳ್ಳಿಕ್ಕೆ ನೋಡ್ತಿದ್ದೀರಂತೆ. ಅಲ್ಲ, ಜನನಾಯಕ ಅಂತ ಪ್ರಶಸ್ತಿಯನ್ನು ಪಡೆಯುತ್ತೀರಿ, ನೀವು ಈ ಥರ ಮಾಡೋದು ಸರಿನಾ? ಅಯ್ಯೋ, ಎಲ್ಲಾದರೂ ಉಂಟಾ? ನಿಮ್ಗೆ ಯಾರ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಇಲ್ಲ ಸೆಟ್ರೆ, ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಬಂದಿದೆ. ನೀವು ಈ ವೇದನ್ಗೆ ಅನ್ಯಾಯ ಮಾಡ್ತಿದ್ದೀರಂತೆ. ಅಯ್ಯೋ, ನಾನಕ್ಕೆ ಸುಳ್ಳು ಹೇಳ್ತೇನೆ, ನಿಜಾನೇ ಹೇಳ್ತಾ ಇದ್ದೇನೆ. ಹಾಗಾದರೆ ಊರಿನ ಮುಖಂಡರು ಜನರೆಲ್ಲ ಯಾಕೆ ಸೇರಿದ್ದಾರೆ? ಒಂದು ನಿಮಿಷ ವೀರಾ, ಈ ಮೀಡಿಯಾದವರಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟದ್ದು? ಶೆಟ್ರೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಶೆಟ್ರೆ. ನೋಡಿ ಶೆಟ್ರೆ, ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದರೆ ತಪ್ಪು ನಿಮ್ಮದೇ ಆಗುತ್ತೆ. ನೀವು ತಿಳ್ಕೊಂಡಾಗ ಏನಿಲ್ಲಪ್ಪ, ಇದು ಯಾರೋ ಮಾಡಿದ ಚಿತಾವಣೆ. ಹಾಗಾದರೆ ಆ ಟ್ರೋಫಿ ಯಾಕೆ ನಿಮ್ಮ ಕೈಲಿ ಇದೆ? ಯಾಕೆಲ್ರೂ ಹಾಗೆ ನೋಡ್ತಿದ್ದೀರಾ? ನಾನೇನಾದ್ರೂ ಹರಿಕತೆ ಓದ್ತಾ ಇದ್ದೀನಾ? ನಾನು ಹೇಳಿದ್ ಯಾರಿಗೂ ಅರ್ಥ ಆಗ್ಲಿಲ್ವಾ? ನೋಡಿ, ಇತ್ತೀಚೆಗೆ ಸುಮಾರು ವಿಷಯಗಳು ನಡೆದೋಗಿದೆ. ಕಿಡ್ನಾಪ್ ಆಗಿದೆ, IT ರೇಡ್ ಆಗಿದೆ. ಎಲ್ಲಾನು ಸಂಯುಕ್ತ ಅಮ್ಮನ ಮೇಲೆ ತುಂಬಾ ಎಫೆಕ್ಟ್ ಮಾಡಿದೆ. ಹಾಗಾಗಿ ನೆಗ್ಲೆಕ್ಟ್ ಮಾಡದೆ ಸಂಯುಕ್ತ ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಮಾಮ್ಗೇನು ಹೋಗ್ಬಾರ್ದು, ಮಾಮ್ಗೇನಾದ್ರು ಆದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಮೊದಲು ಶ್ರಾವಣಿ ಅವ್ರು ಹೇಳ್ತಿರೋದನ್ನ ಕೇಳಿ. ನಾವು ಮಾಮ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಅದೇ ಒಳ್ಳೇದು. ಹೌದು, ನಾವು ಈಗಲೇ ಡಾಕ್ಟರ್ ಹತ್ರ ಹೋಗೋಣ. ಅಭಿ, ನಮ್ಮ ಫ್ಯಾಮಿಲಿ ಡಾಕ್ಟರೇ ಬರ್ತಾ ಇದ್ದಾರೆ. ನಾನು ಆಲ್ರೆಡಿ ಫೋನ್ ಮಾಡಿದ್ದೀನಿ. ಫಸ್ಟ್ ಅವ್ರಿಗೆ ಫೋನ್ ಮಾಡಿ ಬರೋದ್ ಬೇಡ ಅಂತ ಹೇಳಿ, ಅವ್ರು ವಾಪಸ್ ಹೋಗ್ತಾರೆ. ಮಾತೆತ್ತಿದ್ರೆ ರೆಗ್ಯುಲರ್ ಡಾಕ್ಟರ್ಗೆ ಫೋನ್ ಮಾಡೋದು ಇದೇನು ಜ್ವರನ ಅಥವಾ ತಲೆನೋವಾ? ಡಾಕ್ಟರ್ ಬಂದು ಟ್ಯಾಬ್ಲೆಟ್ಸ್ ಕೊಟ್ಟು ಹೋಗಕ್ಕೆ? ಈ ರೀತಿ ನೆಗ್ಲೆಕ್ಟ್ ಮಾಡಿನೇ ಬ್ರೀದಿಂಗ್ ಪ್ರಾಬ್ಲಮ್ ಜೊತೆ ಕೆಮ್ಮು ಶುರುವಾಗಿದೆ. ನೋಡಿ ಹೇಗೆ ಕೆಮ್ತಿದ್ದಾರೆ ಅಂತ ನೋಡಿ. ಉಸಿರಾಟ ಜೊತೆಗೆ ಕೆಮ್ಮು ಬಂದ್ರೆ ಏನಾಗುತ್ತೆ ಗೊತ್ತಾ? ಅದೇನಮ್ಮ, ಅಪದ ಅಮಿದ ಅದೇ. ಅಯ್ಯೋ ಅಂಕಲ್, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಏನೋ ಕಾರ್ ಅರೆಸ್ಟ್? ಅಯ್ಯೋ, ಹಾಗೆಲ್ಲ ಆಗ್ಬಾರ್ದಮ್ಮ. ಬಾಬಾ, ನೀವು ಸ್ವಲ್ಪ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ. ನೀವೆಲ್ಲರನ್ನು ಸೈಲೆಂಟ್ ಮಾಡಿನೇ ಸಂಯುಕ್ತ ಅಮ್ಮನ ಪರ್ಮನೆಂಟ್ ಆಗಿ ಸೈಲೆಂಟ್ ಮಾಡ್ತೀರಾ? ನೋ, ಕಿರ್ಚ್ಬೇಡ ವಿಕ್ಕಿ. ನೀನ್ ಕಿರ್ಚೋ ಸೌಂಡ್ಗೆ ಸಂಯುಕ್ತ ಅಮ್ಮಂಗೆ ಏನಾದ್ರೂ ಆದ್ರೆ ಕಷ್ಟ. ನೋ. ಅಭಿ, ಇದು ಸೀರಿಯಸ್ ಮ್ಯಾಟ್ರು, ನೆಗ್ಲೆಕ್ಟ್ ಮಾಡೋದು ಬೇಡ ಪ್ಲೀಸ್. ಹೌದೌದು, ಶ್ರಾವಣಿ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಾವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗೋಣ. ಬನ್ನಿ ಹೋಗೋಣ. ಅಭಿ, ಹಾಗೆಲ್ಲ ಡಾಕ್ಟರ್ನ ಚೇಂಜ್ ಮಾಡೋ ಹಾಗಿಲ್ಲ, ಸೆಟ್ ಆಗಲ್ಲ, ಅರ್ಥ ಮಾಡ್ಕೋ.
ನೀವು ಹೇಳ್ತಿರೋದು ನೋಡಿದ್ರೆ ಹಾಸ್ಪಿಟಲ್ಗೆ ಹೋಗೋದೇ ಬೇಡ ಅನ್ನೋ ರೀತಿ ಇದೆ. ಯಾಕೆ ಸಂಯುಕ್ತ ಅಮ್ಮಂಗೆ ಏನಾದರೂ ಪರವಾಗಿಲ್ವಾ? ಇನ್ನು ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಏನಾದರೂ ಆಗ್ಬಿಟ್ರೆ ನಮ್ಮ ಮಕ್ಕಳಿಗೆ ಏನೂ ಆಗಲ್ಲ. ನೀವೆಲ್ಲ ಈ ಥರನೇ ನೆಗ್ಲೆಕ್ಟ್ ಮಾಡ್ತೀರಿ. ಎಲ್ಲರೂ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ರೀತಿ ಒಂದು ದಿವಸ ನಡೆಯುತ್ತೆ. ಅಭಿ, ನೀನೇನು ವರಿ ಮಾಡ್ಕೋಬೇಡ. ಇಲ್ಲೇ ಹತ್ರದಲ್ಲಿ ನಾನು ದೊಡ್ಡಮ್ಮನ ಚೆಕ್ ಮಾಡ್ತಿದ್ದ ಡಾಕ್ಟರ್ ಇದ್ದಾರೆ. ದೊಡ್ಡಮ್ಮಂಗೆ ಹೀಗೆ ಸೇಮ್ ಟು ಸೇಮ್ ಬ್ರೀದಿಂಗ್ ಇಶ್ಯೂಸ್ ಇತ್ತು. ಆ ಡಾಕ್ಟರ್ ಹತ್ರ ಹೋದ್ಮೇಲೆ ಇವಾಗ ಆರಾಮಾಗಿದ್ದಾರೆ. ಪ್ಲೀಸ್ ಅಭಿ, ನಾವು ಅಲ್ಲೇ ಹೋಗೋಣ. ಸುಕನ್ಯಾತೆ ಆ ಡಾಕ್ಟರ್ ಹತ್ರನೇ ಹೋಗಿದ್ದಾರೆ ಅಂದರೆ ನಮಗೆ ಸೆಕೆಂಡ್ ಥಾಟ್ಸೇ ಬೇಡ. ಹೊಸ ಡಾಕ್ಟರ್ ಹುಡ್ಕೊಂಡು ಹೋಗೋಕ್ಕಿಂತ ಗೊತ್ತಿರೋ ಡಾಕ್ಟ್ರೇ ಬೇಕು.